ಗ್ರಾಮ ಪಂಚಾಯತ್ಗೆ ಬಾರದ ಪಿಡಿಒ ಗ್ರಾಮ ನೈರ್ಮಲ್ಯ ಮರೆತ ಅಧಿಕಾರಿಯಿಂದ ಬೇಸತ್ತ ಸಾರ್ವಜನಿಕರು ಚರಂಡಿಯ ತ್ಯಾಜ್ಯವನ್ನ ಪಿಡಿಒ ಕಚೇರಿಯಲ್ಲಿ ಸುರಿದು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದಿದ್ದಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಪಂಚಾಯಿತಿಗೆ ಆಗಮಿಸಿದ ಸಾರ್ವಜನಿಕರು ಕಚೇರಿಯಲ್ಲಿ ಪಿಡಿಒ ಇಲ್ಲದೆ ಇರುವುದನ್ನು ಕಂಡು ರೊಚ್ಚಿಗೆದ್ದ ಅವರು ಚರಂಡಿಗಳಲ್ಲಿ ತುಂಬಿದ್ದ ತ್ಯಾಜ್ಯವನ್ನ ಪುಟ್ಟಿಯಲ್ಲಿ ತುಂಬಿಕೊಂಡು ಕಚೇರಿಯಲ್ಲಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿಗ್ಗಿ ಪಂಚಾಯತಿ ಭಾರಿ ಗಲೀಜ್ ಐತಿ. ನಮ್ಮಂತ ನೀರಿನ ಹುಳ ಅದೆಲ್ಲ ಬಿದ್ದಾವು. ನೋಡ್ಬಾರ್ದ್ರಿ, ಅದನ್ನ ಬೀಗರು ಬಿದ್ರಿ ಎಲ್ಲ ಬಂದರೆ ಹೋಗಿದಾರೆ. ಹುಡ್ರಿಗೆಲ್ಲ ಭಾರಿ ಜ್ವರ. ಪಿಡಿಒ ಅಂತ ಬಂದವಿ, ಕ್ಲೀನ್ ಮಾಡ್ಸಂತ ಬಂದವಿ. ಪುಟ್ಟಲ್ಲಿ ಗಂಜೆಲ್ಲ ತಾಂಬಂದ್ ಏನ್ ಮಾಡ್ತಿದ್ರಿ? ಇಲ್ಲಿ ಏನ್ ಮಾಡ್ತವಿ? ಈಗ ಒಂದ್ ತಿಂಗಳಿಂದ ಬಂದ್ ಕ್ಲೀನ್ ಮಾಡ್ರಿ ಹಬ್ಬ ಐತಿ ಅಂತ ಹೇಳ್ಕೊಂತ ಹೋಗಿದ್ವಿ. ಒಂದ್ ತಿಂಗಳಿಂದ ಒಂದ್ ದಿವಸ ಬೆಳೆದ ಬಂದ್ರು ಕೂಡ ಪಿಡಿಒ ಯಾರು ಅಂತ ನೋಡಿಲ್ಲ, ಪಿಡಿಒ ಮಕ್ಕಳನ್ನು ನೋಡಿಲ್ಲ. ನಮ್ಮೂರ್ ಗ್ರಾಮ ಪಂಚಾಯತ್ ದಿದ್ದಿಗೆ ಗ್ರಾಮ ಪಂಚಾಯತಿ ಪಿಡಿಒ ಐದಾನೆ ಅಂತಾನೆ ಗೊತ್ತಿಲ್ಲ, ಕ್ಲೀನ್ ಮಾಡಿಲ್ಲ ಏನಿಲ್ಲ. ಈಗ ನಾವ್ ಅಷ್ಟೇ ಈ ಗಂಜನ ಸ್ಮೆಲ್ ಕುಡ್ಕೊಂಡು ಸೊಳ್ಳೆ ಕಟ್ಸ್ಕೊಂಡ ಬದ್ಲಿನ ಅವನ ಪಿಡಿಒ ಅಧಿಕಾರಿಗಳು ಆಗಿರ್ಬೋದು, ಅವ್ರಿಗೂ ಗೊತ್ತಾಗ್ಬೇಕು ನಾವು ಅನುಭವಿಸೋ ಕಷ್ಟನ. ಅದಕ್ಕೆ ತಂದು ಇಲ್ಲಿ ಹಾಕಬೇಕು ಅಂತ ಬಂದಿದ್ದೀವಿ ಅಷ್ಟೇ. ತಿಂಗಳಿಗೆ ಒಂದ್ಸಲಿ ಬರೀ ಜ್ವರ ಬರೋದು, ನೆಗಡಿ ಆಗೋದು, ಕೆಮ್ಮಾಗೋದು ಬರೀ ಇದೇ ಆಗುತ್ತೆ. ಆ ಸೊಳ್ಳೆ ಅಂದ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಆಗಿದೆ. ಒಂದ್ ವರ್ಷದ ಮೇಲೆ ಆಯ್ತು, 2022 ಸೊಳ್ಳೆ ಔಷಧಿ ಹೊಡೆದಿದ್ದಾರೆ. ಅದು ಬಿಟ್ಟು ಯಾವ ನಂಬರು ಕಿವಿಯಾಕಂತಲ್ಲ, ಏನು ಮಾಡಿಲ್ಲ. ನಮ್ಮ ಅಂತ್ಯಾಗ ನಮ್ಮ ಮನೆಗೆಲ್ಲ ನೀರ್ ಹತ್ತಿ ಒಯ್ಯತಿ. ಮನೆ ಒಳಗೆ ಸ್ವಲ್ಪ ಮಳೆ ಬಂತಪ್ಪ ಅಂತಂದ್ರೆ ಚರಂಡಿ ಒಳಗೆ ನೀರೆಲ್ಲ ಮನೆ ಒಳಕ್ಕೆ ಬರ್ತತಿ. ಕರೆಕ್ಟ್ ಟೈಮಿಗೆ ಚರಂಡಿ ಕ್ಲೀನ್ ಮಾಡ್ಸ್ಕೊಂತಿದ್ರಪ್ಪ ಅಂತಂದ್ರೆ ಮಳೆ ನೀರ್ ಅಲ್ಪಾಡಿಗೆ ಕರೆಕ್ಟ್ ಆಗಿ ಹೋಗ್ತಿರ್ತತಿ. ಯಾರು ನಿಮ್ಮ ಪಂಚಾಯತಿ ಪಿಡಿಒ ಯಾರು? ಹೆಸರು ಕೇಳಿದ್ರೆ ಬಸರಾಜಯ್ಯ ಅಂತಾರೆ. ಅವ್ರು ಪಿಡಿಒ ಮಕ್ಕಳನ್ನ ನೋಡಿಲ್ಲ, ಏನ್ ನೋಡಿ. ಒಂದ್ ತಿಂಗಳಿಂದ ಒಂದ್ ದಿವಸ ಬರ್ತಾ ಇದ್ದೀವಿ. ಇವತ್ತು ನೋಡಿಲ್ಲ ನಾವು. ಫೋನ್ ಮಾಡಿದ್ರೆ ಯಾವಾಗ್ಲೂ ಬರೀ ಮೊಬೈಲ್ ಸ್ವಿಚ್ ಆಫ್, ನಂಬರ್ ಒಂದು ಕೊಟ್ಟಿದ್ದಾರೆ, ಸ್ವಿಚ್ ಆಫ್ ಅದ ಬಿಟ್ರೆ ಬಿಸಿ ಬರ್ತೈತಿ. ಅದು ಚರಂಡ್ಯಾಗ ನೀರ ಮೂವ್ ಆಗ್ತಿಲ್ಲ, ಅದು ಉಳಗಿದ್ದು ಅದ್ರಿಂದ ಸೊಳ್ಳೆ ಕುಂತು ಹುಡ್ರಿಗೆ ಇದು ಆಗ ಚಾನ್ಸ್ ಐತಿ. ಲಾಸ್ಟ್ ಮನಿ ನಮ್ದು ತಗಡಿ ಮನಿ, ನಮ್ಮ ಹುಡ್ರು 2 ಅದಾವ ಸಣ್ಣ ಹುಡ್ರು. ದಿನ ಜ್ವರ ಬರ್ತಾವ್ರಿ. ದಿನ ನಾ ದುಡ್ಡು ಎಲ್ಲಿದ್ದೆ ತಂದು ಮಾಡಿ, ದುಡ್ಡು ಎಲ್ಲಿದ್ದೆ ತಂದು ಮಾಡಕಪ್ಪ. ದಿನ ಜ್ವರ ಬಂದ್ರ ನನ್ ದಿನದ 1/2 ಎಕರೆ ಹೊಲ ಐತಿ, ಅವ್ರ ನೆತ್ತಂದ್ಲಿ ಹುಡುಗರ್ನ. ಈಗ ಪಿಡಿಒ ಕೆಲಸ ಐತೆ ನಾನು ಕರೆಕ್ಟ್ ಮಾಡ್ಕೊಂಡ್ರೆ ನಾವ್ಯಾಕೆ ಹಿಂಗ್ ಕೆಸರಿಲ್ಲ ನೀವೆಲ್ಲ ಕೆಸರು ತಗೊಂಬಂದು ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಈ ಪಿಡಿಒ ಕಂಡ ಇಲ್ಲ ನೀವು? ಇದಕ್ಕಿಂತ ಒಂದ್ ತಿಂಗಳಿಂದ ಬರ್ತಾ ಇದ್ದೀವಿ, ಡಿಸೆಂಬರ್ ಇಂದ ಬರ್ತಾ ಇದ್ದೀವಿ ಕ್ಲೀನ್ ಮಾಡಕ್ ಕೇಳ್ಸಕ್ಕೆ. ಒಂದ್ ದಿವಸ ಪಿಡಿಒ ಯಾರು ಅಂತಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹಬ್ಬ ಐತಿ, ಈಗ 3-4 ದಿವಸದಿಂದ ಹಬ್ಬ ನಡೀತಾ ಐತಿ, ಕ್ಲೀನ್ ಮಾಡಿಲ್ಲ, ಏನು ಮಾಡಿಲ್ಲ. ರೋಗ ರುಜಿನ ಆಗ್ತಿರೋ ಪಿಡಿಒಗೆ ನಾವೇನ್ ಅನುಭವಿಸ್ತಿದೀವಿ ಅದನ್ನ ಅವರು ಕೂಡ ಅನುಭವಿಸ್ಲಿ, ಅವ್ರಿಗೆ ಗೊತ್ತಾಗ್ಲಿ ಅಂತಂದು ನಾವು ಚರಂಡಿಗಳನ್ನ ಸಿಕ್ಕಾಪಟ್ಟೆ ಸ್ಮೆಲ್ ಇರೋದಂತ ಮಂದಿ ಯಾವ ಅಧಿಕಾರಿಗಳು ಬಂದು ಎಲ್ಲ ನೋಡಿ ಪುಟ್ಟಿಗಳು ಅವನ್ನೆಲ್ಲ ನೋಡ್ತಾರೆ. ಬಂದು ಬರ್ಲಿ, ಎಲ್ಲ ಅಧಿಕಾರಿಗಳು ಬರ್ಲಿ. ನಮಸ್ಕಾರ, ನಾನು ದಿದ್ದಿಗೆ ಗ್ರಾಮ ಪಂಚಾಯತ್ ಸದಸ್ಯ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಇವತ್ತು ದಿನಾಂಕ 10ನೇ ತಾರೀಕು ಜನವರಿ, ನಮ್ಮ ಗ್ರಾಮದ ನಮ್ಮ ವಾರ್ಡಿನ ಜನಗಳೆಲ್ಲರೂ ಕೂಡ ಸೇರಿಕೊಂಡು ಅವರ ಮನೆ ಮುಂದಿರ್ತಕ್ಕಂಥ ಚರಂಡಿಯಲ್ಲಿರ್ತಕ್ಕಂಥ ಎಲ್ಲ ಗಂಜನ್ನು ತಗೊಂಬಂದು ಪಿಡಿಒ ಚೇಂಬರ್ ಮೇಲೆ ಹಾಕಿ ಪ್ರತಿಭಟನೆ ಮಾಡಿದರು. ಅದು ವಿಷಯ ಗೊತ್ತಾದ ನಂತರ ನಾನು ಇಲ್ಲಿಗೆ ಬಂದಾದ ನಂತರ ನನಗೆ ಗೊತ್ತಾಯಿತು ಅವ್ರು ಯಾಕೆ ಮಾಡಿದ್ರು ಏನು ಅಂತ ಹೇಳಿ. ಈ ವಿಚಾರನ ಮುಂದುವರೆದು ನಾನು ನನ್ನ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳ್ತಿದ್ದೀನಿ. ಈ ಪಂಚಾಯತಿಯಲ್ಲಿ ಪಿಡಿಒ ಸರಿಯಾಗಿ ಬರ್ತಾ ಇಲ್ಲ, ಫೋನಿಗೆ ಕೂಡ ಸಿಗ್ತಾ ಇಲ್ಲ. ನಾವು ಜನಪ್ರತಿನಿಧಿಗಳಾಗಿ ಅವ್ರನ್ನ ಸಂಪರ್ಕಿಸಬೇಕು ಅಂದರೂ ಕೂಡ ನಮಗೆ ಅದು ಆಗ್ತಾ ಇಲ್ಲ. ಸುಮಾರು ಒಂದು 2-3 ತಿಂಗಳಿಂದ ಕೂಡ ನಾವು ಚರಂಡಿ ಕ್ಲೀನ್ ಮಾಡಿರಿ ಅಂತ ಹೇಳ್ತಾ ಇದ್ವಿ, ಅದಾಗಲಿಲ್ಲ. ಕೊನೆಗೆ ನಮ್ಮ ದಿದ್ದಿ ಗ್ರಾಮದಲ್ಲಿ ಹೆಚ್ಚಿಗೆ ಕಮ್ಯುನಿಟಿ ಲಿಂಗಾಯತರಿಂದ ಇವತ್ತೊಂದು ಹಬ್ಬ ಇತ್ತು, ಇವತ್ತು ನಿನ್ನೆ ನಾಳೆ. ಈ ಹಬ್ಬದ ಪ್ರಯುಕ್ತನಾದ್ರು ಕೂಡ ಮುಂಚಿತವಾಗಿ ಚರಂಡಿ ಕ್ಲೀನ್ ಮಾಡಿರಿ ಅಂತ ಹೇಳಿದ್ರು ಕೂಡ ಮಾಡಿರಲಿಲ್ಲ. ಸುಮಾರು ಮೆಸೇಜಸ್ಸು, ಅವರಿಗೆ ಲೆಟ್ರ್ ಕೂಡ ಕೊಟ್ಟಿದ್ದಾಗಿತ್ತು. ಇದೆಲ್ಲದೂ ಕೂಡ ಮಾಡಿದ ನಂತರ ಕೂಡ ನಾನು ಸ್ಪಂದಿಸಿಲ್ಲ. ಅಟ್ಲೀಸ್ಟ್ ಅವರಿಗೆ ಫೋನಿಗಾರ ಸಿಗ್ತಾರೆ ಅಂದರೂ ಕೂಡ ಫೋನಿಗೆ ಸಿಗ್ತಾ ಇರಲಿಲ್ಲ. ಈ ವಿಷಯನ ಇಒಗೂ, ಜಗಳೂರು ತಾಲೂಕಿನ ಇಒಗೂ ಮತ್ತು CS ಕೂಡ ಲೆಟ್ರ್ ಸಮೇತ ಆ ಪಿಡಿಒ ಕುರಿತು ನಾವು ಬರೆದಿದ್ದೀವಿ. ಇದಕ್ಕೆ ಯಾವುದಕ್ಕೂ ಕೂಡ ನಮಗೆ ಪ್ರತಿಕ್ರಿಯೆ ಏನು ಬಂದಿಲ್ಲ. ಅವರು ವೆರಿಫಿಕೇಷನ್ಗೆ ಕಳಿಸೋದು ಇದೆಲ್ಲದೂ ಕೂಡ ನೋಡಿದ್ವಿ, ಬಟ್ ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಆಗಿಲ್ಲ.
ಅದಾದ ನಂತರ ಜನಗಳು ಇದೆಲ್ಲ ಮಾಡಿದ ನಂತರ ನನಗೆ ಸ್ವಲ್ಪ ಬೇಜಾರಾದರೂ ಕೂಡ ಖಂಡಿತ ನಾನು ಅವರು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಅಥವಾ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ.